ಏನು ಇಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೂ ಸಪ್ರೇಟ್ ಪಾರ್ಟಿ ಅಲ್ಲಿದೆಯಾ? ನಮಸ್ಕಾರ ಕರ್ನಾಟಕ. ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆರ್ ಕಪಲ್ಸ್ ಆಗಿ ಬಂದ್ರು ನಿಮ್ಗೆ ಇಷ್ಟ ಆಗಿರೋ ರೀತಿ ಹಡ್ಸನ್ ಫ್ಯಾಮಿಲಿ ಹಾಲ್ ನಲ್ಲಿ ಕುತ್ಕೊಂಡು ನಿಮ್ ಡಿನ್ನರ್ ನ ಎಂಜಾಯ್ ಮಾಡಬಹುದು. ದೊಡ್ಡದಾಗಿರೋ ಪಾರ್ಕಿಂಗ್ ಸ್ಪೇಸ್ ಜೊತೆ ಇಲ್ಲಿರೋ ವಾಲ್ ಪೇಂಟಿಂಗ್ಸ್ ಅಂಡ್ ಲೈಟ್ ಆಂಬಿಯನ್ಸ್ ಅಂತೂ ಎಂತವ್ರನ್ನು ಅಟ್ರಾಕ್ಟ್ ಮಾಡದೆ ಇರೋದಿಲ್ಲ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿರೋ ವಾಕಿಂಗ್ ಸ್ಪೇಸ್ ಅಂತೂ ಗ್ರೀನರಿ ಜೊತೆ ಒಂದೊಳ್ಳೆ ಲೇಕ್ ಪಾತ್ ಫೀಲ್ ನ ಕೊಡುತ್ತೆ. ಇಂಡೋರ್ ಜೊತೆ ಔಟ್ಡೋರ್ ಸ್ಪೇಸ್ ಕೂಡ ತುಂಬಾ ದೊಡ್ಡದಾಗಿದೆ. ಒಂದೊಳ್ಳೆ ವಿಲೇಜ್ ಫೀಲ್ ನಲ್ಲಿ ಫೋಟೋಸ್ ನ ತಗೊಳ್ಳೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಸ್ಮೋಕಿಂಗ್ ಅಂಡ್ ನಾನ್ ಸ್ಮೋಕಿಂಗ್ ಝೋನ್ ಏರಿಯಾ ಕೂಡ ಇದೆ. ಹಟ್ಸ್ ನಲ್ಲಿ ಕೂತ್ಕೊಂಡು ಪ್ರೈವೇಟ್ ಆಗಿ ಊಟ ಮಾಡೋದು ಒಂದು ಫೀಲ್ ಕೊಟ್ರೆ, ಫ್ಯಾಮಿಲಿ ಹಾಲ್ ನಲ್ಲಿ ಕೂತ್ಕೊಂಡು ಊಟ ಮಾಡೋದು ಇನ್ನೊಂದು ಫೀಲ್ ಕೊಡುತ್ತೆ. ಅದರಲ್ಲೂ ಟಾಪ್ ವ್ಯೂ ನಿಂದ ನೋಡಿದ್ರೆ ವುಡ್ ನಲ್ಲಿ ಮಾಡಿರೋ ಹಟ್ಸ್ ಗಳು ಎಲ್ಲೋ ಕಾರ್ಡ್ ನಲ್ಲಿರೋ ಫೀಲ್ ನ ಕೊಡುತ್ತೆ. ಇಲ್ಲಿರೋ ಸ್ಟಾಫ್ ಸರ್ವಿಸ್ ಕೂಡ ಚೆನ್ನಾಗಿದೆ. ಔಟ್ಡೋರ್ ನಲ್ಲಿ ಕೂತ್ಕೊಂಡು ವೈಟ್ ಸ್ಕ್ರೀನ್ ಮೇಲೆ ಮ್ಯಾಚ್ ನೋಡೋದಕ್ಕೆ ನಮ್ ಗಂಡ ಐಕಳ್ಗೆ ಒಳ್ಳೆ ಪ್ಲೇಸ್ ಅಂದ್ರೆ ತಪ್ಪಾಗಲ್ಲ. ಅಂಡ್ ಫ್ಯಾಮಿಲಿ ಹಾಲ್ ನಲ್ಲೂ ಕೂಡ ಒಂದೊಳ್ಳೆ ನೇಚರ್ ವ್ಯೂ ನ ಎಂಜಾಯ್ ಮಾಡ್ಕೊಂಡು ಮ್ಯಾಚ್ ನೋಡಬಹುದು. ಹಾಗೆ ಕಿಡ್ಸ್ಗೆ ಸ್ಮಾಲ್ ಪ್ಲೇ ಏರಿಯಾ ಜೊತೆ ಓಪನ್ ಸ್ಪೇಸ್ ಕಿಚನ್ ಕೂಡ ಇದೆ. ಊಟ ಜಾಸ್ತಿ ಆಯ್ತು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇಲ್ಲಿ ತಿಂದಿದ್ ಅರ್ಗೋವರೆಗೂ ಓಡಾಡೋ ಅಷ್ಟು ವಾಕಿಂಗ್ ಸ್ಪೇಸ್ ಇದೆ. ನಾವಿಲ್ಲಿ ಮಸಾಲಾ ಪಾಪಡ್, ಹರಿಯಾಲಿ ಚಿಕನ್ ಟಿಕ್ಕಾ, ತಂದೂರಿ ರೋಟಿ, ಚಿಕನ್ ಕೊಲ್ಲಾಪುರಿ ಜೊತೆ ಗೀ ರೈಸ್ ನ ತಗೊಂಡ್ವಿ. ನಾನಂತೂ ಹರಿಯಾಲಿ ಚಿಕನ್ ಟಿಕ್ಕಾಗೆ ಫಿದಾ ಆಗೋದೆ. ನೀವ್ ಇಲ್ಗೇನಾದ್ರೂ ಬಂದ್ರೆ ಮಿಸ್ ಮಾಡದೆ ಹರಿಯಾಲಿ ಚಿಕನ್ ಟಿಕ್ಕಾನ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸ್ಪೈಸಿ ಅಂಡ್ ಜ್ಯೂಸಿ ಆಗಿರೋ ಈ ಚಿಕನ್ ಟಿಕ್ಕಾ ಒಂದೊಳ್ಳೆ ಟೇಸ್ಟ್ ಅಂತೂ ಕೊಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಊಟ ಐಸ್ ಕ್ರೀಮ್ ಅಂಡ್ ಲೈಮ್ ಸೋಡಾ ಜೊತೆ ಎಂಡ್ ಆಯ್ತು. ಪ್ರೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಇಲ್ಲಿರೋ ವುಡ್ ಆರ್ಟ್ಸ್ ಪೇಂಟಿಂಗ್ಸ್ ಒಂದು ಒಳ್ಳೆ ವಿಲೇಜ್ ಫೀಲ್ ನ ಕೊಡುತ್ತೆ. ನೀವೇನಾದ್ರೂ ಈ ವಿಲೇಜ್ ಫೀಲ್ ನ ಬ್ಯಾಂಗ್ಳೂರಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ಅಳ್ಳಾಳಸಂದ್ರ ಮೈನ್ ರೋಡ್ ಯಲಹಂಕ ನ್ಯೂಟೌನ್ ಹತ್ರ ಇರುವ ಫುಡ್ ಪ್ಲಾನ್ಸ್ಗೆ ವಿಸಿಟ್ ಮಾಡಿ. ನಿಮ್ ಇಷ್ಟ ಆದವ್ರ ಜೊತೆ ನಿಮ್ ಡೇನ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.